ಸ್ನೋಫಾಲ್ ಕಾಣುದಿಲ್ಲದಾಗ ಇಲ್ಲಿ ಸ್ವಲ್ಪ ಏನೋ ಈಗ ಸೂರ್ಯನ ಬೆಳಗ್ಗೆ ಇದನ್ನ ಮತ್ತು ಸ್ನೋಫಾಲ್ ಕಾಣೋದು ನಿಮ್ಗೆ ಅನ್ನ ಹಾಕ್ಬಿಡ್ನಿ ಅವ್ರು ನೋಡಿ ಹಿಂಗೆ ಫಾರ್ಚುನರ್ ಅಲ್ಲಿ ಭಾಳ ಬರೋದಿತ್ತಲ್ಲ. ನಾನು ಸೆಟ್ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡೀನಿ. ಅಣ್ಣ ಪೂರಿ ಭಾಜಿ ಆರ್ಡ್ರ್ ಮಾಡ್ಯಾನ. ಹೆಂಗೈತಪ್ಪ? ಚಲೋ ಇದೆ. ಗೋವಾದಾಗ ಇದ್ಕೊಂಡು ಇಂಥ ಬ್ರೇಕ್ಫಾಸ್ಟ್ ತಿಂತಿದ್ವಿ. ಈಗ ಇಲ್ಲಿ ಏನೋ ಮೆನ್ಯೂದಾಗ ಕಾಣ್ತಾ ತಿನ್ಬೇಕು ಅನ್ನಿಸ್ತಾ. ಮಧ್ಯಾಹ್ನದ ಊಟನೂ ಆಯ್ತು, ಮುಂಜಾನೆ ನಾಷ್ಟಾನೂ ಆಯ್ತು ಅಂತ ತರಿಸ್ಬಿಟ್ಟೆ. ಇವ್ರ ಕೂಟಾಗ ಒಂದು ಬೈಟು ಕೇಕ್ ತಿನ್ನೋಣ ಅಂದ್ರೆ ಏನೈತಿ ಹೊಟ್ಟೆ ಗಟ್ಟಕೈತಿ. ಕಾರ್ಗಿಲ್ ಮಠ ಮಿಸ್ಕಡಂಗಿಲ್ಲ, ಈಗ ಸಂಜೆ ಮಠ. ಟೈಮ್ ಆಗೈತಿ 2:36. ಜಳಕ ಆಯ್ತು, ಸಾಮಾನು ಪ್ಯಾಕಿಂಗ್ ಆಲ್ಮೋಸ್ಟ್ ರಾತ್ರಿನೇ ಮಾಡಿದ್ದೆ. ಆ್ಯಂಡ್ ಆಂಟಿ ಏನೋ ಓನರ್ ಅದಾರ, ಅವ್ರಿಗೆ ಒಮ್ಮೆ ಬಾಯ್ ಬಾಯ್ ಹೇಳಿ ಇಲ್ಲಿಂದ ಬಿಡಾಕತ್ತೇವೆ ಈಗ. ಹಾಂ, ಹಿಂದಿನ ಬಾನಿ. ಸೊ ನಾನು ಇಸ್ಮೇಲೆ ಏನೈತಿ ಖಾರ್ದುಂಗ್ಲಿಂದ ಬರೋಬೇಕಾದ್ರೆ ಏನೈತಿ ಫುಲ್ ಮಾಡಿಸ್ಬಿಟ್ಟಿದ್ವಿ ಟ್ಯಾಂಕ. ಸಾಯಿದ್ ಒಬ್ಬಂದು ಉಳ್ದೈತಿ. ಅಕ್ಷತಾ ಆ್ಯಂಡ್ ಮಂಜು ಅವರ ಗುರುದ್ವಾರ ಪತ್ತರ್ ಸಾಹಿಬ್ ಏನೈತಿ ಅದನ್ನು ನೋಡಿ ನಾವು ಅಲ್ಲೇ ನಿಂತಿರ್ತೇವೆ, ಅಲ್ಲೇ ಬರ್ರಿ ಅಂತ ಹೇಳ್ಯಾರ. ಆ್ಯಂಡ್ ಟೆಂಪ್ರೇಚರ್ ಬೆಳಗ್ಗೆ ಇತ್ತು ಖಾರ್ದುಂಗ್ಲಾದಾಗ -4 -5, ಈಗ ಐತಿ 30 ಡಿಗ್ರಿ. ಆ್ಯಂಡ್ ನೀರು ಎಲ್ಲ ಕಡೆ ಅಂತ ಇಳಿಯಾಗತ್ತವ. ಬಟ್ ಮುಂದೆ ಸ್ನೋ ಕಾಣತೈತಿ ಮೌಂಟೇನ್ಸ್ ಮೇಲೆ. ಹೆಲ್ಮೆಟ್ ಬ್ಯಾಗ್ ಆಗಿ ಎಲ್ಲ ಬಿಸಿಲಾಗಿ ಇಟ್ಬಿಟ್ಟಿದೆ. ಸ್ವಲ್ಪ ಜಾಕೆಟ್ ಅಂತ ನೆರಳಾಗಿಟ್ಟಿದೆ, ಅದನ್ನ ತಣ್ಣಗೈತಿ. ಹೆಲ್ಮೆಟ್ ಪೂರ್ತಿ ಕಾದೈತಿ ಒಳಗಿಂತ ಬಿಸಿಲಿಗೆ. ಹುಡುಗರ ಪಾರ್ಕ್ನಾಗ ಉಳಿದಿದ್ದ ಕ್ಲಚ್ ಪ್ಲೇಟ್, ಡಿಸ್ಕ್ ಪ್ಯಾಡ್, ಡಿಸ್ಕ್ ಪ್ಲೇಟ್ ಅವೆಲ್ಲ ಸೇರಿಸಿ ಟ್ರಾನ್ಸ್ಫಾರ್ಮರ್ಸ್ದು ಆಪ್ಟಿಮಸ್ ಪ್ರೈಮ್ ಮಾಡ್ಯಾರ, ಇಂಡಿಯನ್ ವರ್ಜನ್. ಪೆಟ್ರೋಲ್ ಪಂಪ್ ಎಲ್ಲ ಏನೈತಿ ಸಿಪಿ ಆಗತ್ತಾವ. ಇಲ್ಲಿ ಮುಂದೊಂದು ಐತಿ ಈಗ ಇಂಡಿಯನ್ ಆಯಿಲ್ದ. ಅಲ್ಲಿ ಹೋಗಿ ಸಹಿ ಹಾಕಿಸ್ಕೊಳ್ಳಿ. ಅಲ್ಲಿ ಮಟ ನಾ ಏನೈತಿ ವೈಸರ್ ಸ್ವಲ್ಪ ಕ್ಲೀನ್ ಮಾಡ್ಕೊತೇನೆ. ಇವತ್ತು ಎಲ್ಲಿ ಸ್ವಲ್ಪ ನನಗೆ ಟೈಮ್ ಐತಿ ಈಗ ಲೈಕ್ ಮ್ಯೂಸಿಕ್ ಕೇಳಕ್ಕೆ ಅಂತೇಳಿ ಹೆಲ್ಮೆಟಿಂದ ಬ್ಲೂಟೂತಿಂದ ಇದನ್ನ ಬ್ಯಾಟ್ರಿ ಭಾಳ ಕಮ್ಮಿ ಐತಿ ಅಂತ ಅದು 10-20% ಇರ್ಬೇಕು. ಸೊ ನೆಕ್ಸ್ಟ್ ಎಲ್ಲರ ಲೈಟ್ ಹಂಗೆ ಚಾಟ್ ಕಾಫಿ ಏನಾರ ಸ್ನ್ಯಾಕ್ಸ್ ತಿನ್ನಾಗ ನಿಂತಾಗ ಸ್ವಲ್ಪ ನೆನಪೇನೈತಿ ಅದನ್ನ ಚಾರ್ಜಿಂಗ್ ಇಟ್ಕೊಂಡ್ರೆ ಚಲೋ ಆಗೈತೆ ಕೆಲಸ ಹಾಡು ಕೇಳಕ್ಕೆ. ಓಹೋ ಲದ್ದಾಖ್ ಕಡೆ ನೋಡ್ರು ಏನು ಬ್ಯೂಟಿ ಪಾ. ಚೆ ಒಮ್ಮಿನೊಮ್ಮೆ ಲೇಕು, ಒಮ್ಮಿನೊಮ್ಮೆ ಗ್ರೀನ್ರಿ. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇದನ್ನು. ನೀರು ಶಾಂತಿ ಇತ್ತಲ್ಲ, ಇಂಥ ಚಂದ ಪರ್ಫೆಕ್ಟ್ ರಿಫ್ಲೆಕ್ಷನ್ ಬರೋದು ಫೋಟೋ ತೆಗಿಯಕ್ಕೆ. ಅದ್ರೊಳಗೆ ಮಸ್ತ್ ಬರೋದು. ಸೊ ಲದಾಖಿಂದ ಕಾರ್ಗಿಲ್ ಕಡೆ ಹೊಟ್ಕೊಳ್ಳಿ ಒನ್ ಟೈಪ್ ಲೇಕ್ ಬಿಟ್ಟು ಹೊಂಟಿಪ್ಪ ಈ ಟೈಪ್ ಫೀಲಿಂಗ್ ಬರತೈತಿ ಖರೆ. ಬಟ್ ಮುಂದೆ ಏನೇ ಅಡ್ವೆಂಚರ್ ನಮಗೆ ಕಾದೈತಿ. ಅದು ಅಡ್ವೆಂಚರ್ ಏನೇನು ತೊಗೊಂಡು ಬರತೈತಿವೋ ನಮ್ಮ ಸಂಬಂಧ ಗೊತ್ತಿಲ್ಲ. ಯಾಕಂದ್ರೆ ನಾವು ಕಾರ್ಗಿಲಿಂದ ಹೊಂಟೇವಿ ಝನ್ಸ್ಕಾರ್. ಆ್ಯಂಡ್ ಝನ್ಸ್ಕಾರ್ ಈಸ್ ವೆರಿ ಅನ್ಪ್ರೆಡಿಕ್ಟೇಬಲ್ ಪ್ಲೇಸ್. ಸ್ವಲ್ಪ ಎಲ್ಲೇ ಮೇಲೆ ಜಾಸ್ತಿ ಬಿಸಿಲು ಬಿದ್ದೈತಿ, ಅದ್ರದ್ದು ರಿಯಾಕ್ಷನ್ 4 to 6 hours ಮೇಲೆ ಆಕೈತಿ. ಇಲ್ಲ 2 days ಮೇಲೇನೂ ಆಗ್ಬೋದು, ಎಲ್ಲೇ ಏನೋ ವೆದರ್ ಚೇಂಜ್ ಆಗಿರುತ್ತೆ ಹಾಗೆಲ್ಲ. ಸೊ ಇಟ್ಸ್ ವೆರಿ ಅನ್ಪ್ರೆಡಿಕ್ಟೇಬಲ್ ಪ್ಲೇಸ್ ವೇರ್ ವಿ ಆರ್ ಗೋಯಿಂಗ್ ನಾವು ಮೀನ್ಸ್ ಟುಮಾರೋ. ಓಕೆ, ಸೊ ಮುಂದೇನು ಕಾಣತೈತಿ ಇದು ಗುರುದ್ವಾರ ಪತ್ತರ್ ಸಾಹಿಬ್ದು. ಅಲ್ಲಿ ಕಾರ್ದುಂಗ್ಲಾದಾಗ ನಾ ಏನರ ಇವತ್ತು ಸಿಕ್ಕೊಂಡಿದ್ದಿಲ್ಪ ಟ್ರಾಫಿಕ್ನಾಗ. ಅದೇನು ಲ್ಯಾಂಡ್ ಸ್ಲೈಡಿಂದ ಏನೋ ಬ್ಲಾಸ್ಟಿಂಗ್ ಏನೇನು ನಡೆಸಿದ್ರೆ ಅದ್ರೊಳಗೆ ಸಿಕ್ಕೊಂಡಿದ್ದಿಲ್ಲ. ನಾನು ಪಕ್ಕ ಇಲ್ಲಿ ಬಂದು ಒಳಗೆ ಹೋಗ್ತಿದ್ದೆ. ಈಗ ಆಲ್ರೆಡಿ ಲೇಟ್ ಆಗೈತೆ ನಮ್ಗೆ. ಇವರು ಈಗ ನಮ್ಮ ಸಂಬಂಧ ವೇಟ್ ಮಾಡತ್ತಾರೋ ಏನೋ ಹೋಗ್ಯಾರೋ ಗೊತ್ತಿಲ್ಲ. ಆಲ್ರೆಡಿ ಹೈಯೆಸ್ಟ್ ಆಲ್ಟಿಟ್ಯೂಡ್ನಾಗಿಂದ ಗುರುದ್ವಾರ. किधर से हो? मैं पुणे से हूँ. अच्छा अच्छा. मेरा भैया भी रहते कर्नाटक में. अच्छा ओके. ಅಂತೂ ಮಾಡೋಷ್ಟು ಟೈಮ್ ಇಲ್ಲ. ಗುರುದ್ವಾರ ಪತ್ತರ್ ಸಾಹಿಬ್ದಾಗ ಪಟ ಹೋಗಿ ಸ್ವಲ್ಪ ನೀರು ಕುಡ್ದು ಹೊರಗಿನ ಹೊರಗೆ ನೋಡಿ ಬಂದೆ. ಒಂದು ಸತಿ ನೀವೇನೈತಿ ಕ್ಲೋಸಪ್ ಇನ್ ನೋಡ್ಬಿಡ್ರಿ. ಗುರುದ್ವಾರ ಪತ್ತರ್ ಸಾಹಿಬ ನೋಡಿದ್ರಿ.
ಒಳಗಿಂತ ತೋರಿಸೋಷ್ಟು ಇವತ್ತು ಟೈಮ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಒಂದು ಉಳಿದೈತಿ ಜನ್ಸ್ಕಾರ್ ಒಂದು ಮುಗಿತಂದ್ರೆ ಹೊಳ್ಳಿ ಹುಬ್ಳಿ ಕಡೆ ಹೋಗ್ಬೇಕಾದ್ರೆ ಏನೈತಿ ನಮಗೆ ಟೈಮ್ ಇರ್ತೈತಿ. ನಡಕ್ಕೆ ಎಲ್ಲಿ ಬೇಕಾದಲ್ಲಿ ನಿಂತ ಚಲೋ ಹೈವೇ ಇರ್ತೈತಿ, ಸ್ಟ್ರೇಟ್ ಮಸ್ತ್ ಪುಲ್ ಮಾಡ್ಬೋದು ನಾವು. ಬಟ್ ಈಗೇನೈತಿ ಇಲ್ಲೇ ಶೆಡ್ಯೂಲ್ ತಪ್ಪಿಬಿಟ್ವಿ ಅಂದ್ರೆ ಅಲ್ಲೇ ಯಾವುದು ಮತ್ತು ಇದನ್ನ ಮಾಡೋಕ್ಕಾಗಂಗಿಲ್ಲ. ಈ ಕಲ್ಲಿನ ಸ್ವಲ್ಪ ಫಾರ್ಮೇಷನ್ ನೋಡ್ರಿಪ್ಪ ಬ್ಯಾರಿನ ಐತಿ. ಒಂದು ಟೈಪ್ ರೆಡ್ ನಮ್ದು ಏನು ಹೊತ್ತದ ಮಣ್ಣು ಇರ್ತದೆ ಹಂಗೈತಿ ಪೂರಾ ಗುಡ್ಡ. ಆ್ಯಂಡ್ ಇಲ್ಲೊಂದು ಸ್ಮಾಲ್ ಮಾನೆಸ್ಟ್ರಿ ಟೈಪ್ ಐತಿ, ಸ್ತೂಪ ಅದು ಏನೇನೋ ಮಾಡ್ಯಾರ. ಸಾಯಿ ಏನೈತಿ ಮುಂದೋಗಿ ನನ್ನ ಸಂಬಂಧ ವೇಟ್ ಮಾಡೋದ ನಂದು, ನೀನು ನಿಲ್ಬೇಡಪ್ಪ ನಡಿ ನಾನು ಬರ್ತೀನಿ ಅಂತ ಹೇಳೀನಿ. ಆ್ಯಂಡ್ ಮಂಜು ಆ್ಯಂಡ್ ಇಸ್ಮಾಯಿಲ್ ಇಬ್ಬರು ಏನೈತಿ ಅವ್ನು ಬಿಟ್ಟು ಮುಂದೋಗ್ಯಾರಂತ, ಇವಂಗೆ ಸಿಕ್ಕಿಲ್ಲ ಅಂತವ್ರ. ನಾನು ಎಷ್ಟು ಮೌಂಟೇನ್ಸ್ ನೋಡೀನಿ, ಇದೇನು ಮೌಂಟೇನ್ ಐತಿ ಇದೊಂದ ನನಗೆ ಗಾಡ್ಜಿಲಾದ ಇದನ್ನು ಏನು ಮ್ಯಾಲಿ ಟೆಕ್ಸ್ಚರ್ ಇರ್ತೈತಿ ಈ ಕಡೆದಂದ ಇವೆರಡು. ಇದು ಮುಂದೆ ಏನೈತಿ ನೋಡಿದ್ವಿ ಪೂರಾ ಇದು ಪಾರ್ಟ್, ಮತ್ತು ಈ ಕಡೆ ಅಪೋಸಿಟ್ ಸೈಡಿಗೆ ಏನೈತಿ ಇದೊಂದು ಪಾರ್ಟ್, ಈ ಕಡೆದೊಂದು ಪಾರ್ಟ್. ಇವೆರಡು ಗಾಡ್ಜಿಲಾದ ಏನು ಬ್ಯಾಕ್ ಮೇಲೆ ಟೆಕ್ಸ್ಚರ್ ಇರ್ತೈತಿ ಅದನ್ನ ರಿಮೈಂಡ್ ಮಾಡತ್ತವ. ಬೇರೆ ಯಾವ ಮೌಂಟೇನ್ ನೋಡಿರೋ ಹಂಗೆ ನನಗೆ ಅನಿಸಿಲ್ಲ. ಮುಂದೆ ಏನು ಖತರ್ನಾಕ್ ವ್ಯೂ ಬಂದಿತ್ತು ನೋಡ್ರಿ, ಭಾರಿ ವ್ಯೂ ಬಂದೈತಿ. ಜಸ್ಟ್ ಈಗ ಇಸ್ಮಾಯಿಲ ಮತ್ತು ಮಂಜು ಅವ್ರು ಕ್ರಾಸ್ ಆದ್ರೆ ಇಲ್ಲೇ ನೀರಿನ ಬಾಟ್ಲ್ ತೊಗೊಳಕ್ಕೆ ನಿಂತಿದ್ದೆ, ನೀರಿನ ಬಾಟ್ಲಿ ಇಲ್ಲ ಜ್ಯೂಸ್ ಅದಾವ ಅಂತಂದ್ರೆ ಬ್ಯಾಡ ಸಾರಿಪ್ಪ ನಮಗೆ ವೇಟ್ ಪುಟಾರ್ ಮಾಡ್ಕೊಳ್ಳೋದಿಲ್ಲ, ಕೋಕೋ ಕೋಲಾ ಪೆಪ್ಸಿ ಗಿಪ್ಸಿ ಕುಡಿಯೋದಿಲ್ಲ ಅಂಥೇಳಿ ಹಂಗೆ ಬಂದೇನೆ. ನೀರು ಎಲ್ಲರ ಮುಂದೆ ಸಿಕ್ಕರೆ ತೊಗೋಬೇಕು. ಈಗ ನೀವು ಯಾವಾಗ ಲೇ ಅಥವಾ ಹಿಂಗೆ ಇದನ್ನು ಬೈಕ್ ರೈಡ್ ಮಾಡೋರದಿರಿ ಕಮೆಂಟ್ ಮಾಡಿರಿ, ಸ್ವಲ್ಪ ಎಂಗೇಜ್ಮೆಂಟ್ ಏನಂತಾರೆ ಯೂಟ್ಯೂಬಿಗೆ ಸ್ವಲ್ಪ ತೋರಿಸ್ರಿ. ಸೊ ಈಗ ಟೈಮ್ ಆಗೈತಿ 5:40 ಆ್ಯಂಡ್ ಸ್ಟಿಲ್ ನಾವು 115 ಕಿಲೋಮೀಟ್ರ್ ಹೋಗ್ಬೇಕಂತಂದು ಗೂಗಲ್ ಮ್ಯಾಪ್ಸ್ ಹೇಳೋದು. ಆ್ಯಂಡ್ ಟೈಮ್ ಇನ್ನೂ 2.5 ತಾಸು ನಾವು ಗಾಡಿ ಓಡಿಸ್ಬೇಕಂತ ಹೇಳತೈತಿ. ಇಷ್ಟು ತನಕ ಸನ್ಲೈಟ್ ಕಾಣಲಾರ್ದಂಗೆ ಆಗಿತ್ತು, ಒಮ್ಮಿನೊಮ್ಮೆ ಸನ್ಲೈಟ್ ಬಂದೈತಿ ಈಗ. ಆ್ಯಂಡ್ ಸಾಯಿ ಏನು ಮುಂದೆ ಅಂತ ಹೇಳಿದ್ದ, ಅವಂಗೆ ಇಸ್ಮಾಯಿಲ್ಗೆ ಮಂಜು ಅವ್ರಿಗೆ ಯಾವಾಗ ನಾ ಓವರ್ಟೇಕ್ ಮಾಡ್ಯಾನೋ ಗೊತ್ತಿಲ್ಲ. ಎಲ್ಲ ಶಫಲ್ ಆಗಿ ಇಸ್ಮಾಯಿಲ್ ಅವರು ನಮ್ಮ ಹಿಂದದಾರ, ಸಾಯಿ ಅವರು ನಮ್ಮ ಹಿಂದದಾರ. ಬಟ್ ಮಂಜೂರಿಗೆ ಏನೈತಿ ನೀವು ಅಕ್ಕಾರನ್ನ ಕರ್ಕೊಂಡು ಮುಂದೆ ಹೋಗ್ಬಿಡ್ರಿ ಅಂತ ಕಳ್ಸೀವಿ. ಫೋಟೂಲಾ 34 ಕಿಲೋಮೀಟರ್, ಕಾರ್ಗಿಲ್ 123, ಇಲ್ಲಿ 114 ಅದು 9 ಕಿಲೋಮೀಟ್ರ್ ಹಿಂದೆ ಮುಂದೆ. ಆ್ಯಂಡ್ ಇಲ್ಲೇ ಒಮ್ಮಿನೊಮ್ಮೆ ರೈನ್ಫಾಲ್ ಸ್ಟಾರ್ಟ್ ಆಗೈತಿ ಫಾರ್ ನೋ ಆಬ್ವಿಯಸ್ ರೀಸನ್. 4 ಹನಿಗಂತೂ ನಾವು ನಿಲ್ಲು ಮಕ್ಕಳಲ್ಲ, ರೈನ್ ಜಾಕೆಟ್ ರೈನ್ ಪ್ಯಾಂಟ್ ಹಾಕೊಳಕ್ಕೆ ಹಚ್ಚಿ ನಿಂತ ಹೊಡ್ಯಾಕತ್ಪ ಪಟ್ಟಣ ಸೈಡ್ ಹಾಕೋದೈತಿ, ಹೊಳ್ಳಿ ಮತ್ತು ಡಬಲ್ ಗೇರ್ ಅಪ್ ಆಗೋದೈತಿ ಅಷ್ಟ. ಖತರ್ನಾಕ್ ಬಾಜುಕ್ಕ ರೋಡಿಗೆ ಹಚ್ಚಿ ನದಿ ಹರ್ಕೊಂಡು ಹೊಂಟೈತಿ. ಆ್ಯಂಡ್ ನಾವು ಒಂದು ಯಾವುದೋ ವ್ಯಾಲಿ ಟೈಪ್ ಇದ್ರೊಳಗೆ ಹೊಂಟೇವಿ. ಯಾವಾಗ ಹಿಂಗೆ ಬ್ಲೈಂಡ್ ಸ್ಪಾಟ್ ಬರ್ತೈತಿ, ಐ ಟೆಲ್ ಯು ಡೋಂಟ್ ಓವರ್ಟೇಕ್. ಭಾಳ ಅಂದ್ರೆ 5 ಸೆಕೆಂಡ್ ಆಗೈತೆ ಅವ ನಿಮಗೆ ಹಿಂಗೆ ಕಟ್ ಹೊಡೆದ ಮುಂದಿನ ನೀವು ಕ್ಲಿಯರ್ ಮಾಡ್ಕೊಂಡು ಹೋಗಕ್ಕೆ. ಸೊ 5 ಸೆಕೆಂಡ್ ವೆಯ್ಟ್ ಮಾಡಿರಿ, ಇಟ್ ಈಸ್ ವರ್ತ್ ಇಟ್. ಆ್ಯಂಡ್ ರೈಡ್ ಈಸ್ ಗೋಯಿಂಗ್ ರಿಯಲಿ ಗುಡ್, ಮಸ್ತ್ ಮಜಾ ಬರೋದೈತಿ ರೈಡಿಗೆ. ಬಟ್ ಏನು ನಿನ್ನೆ ಶಾಪಿಂಗ್ ಮಾಡಿದೆ ಅದನ್ನೆಲ್ಲ ಎಷ್ಟು ಗುದ್ದಾಡೀನಿ ಇವತ್ತು ನಾನು ಸೆಟಪ್ ಮಾಡೋಕ್ಕೆ. ನಿನ್ನೆ ರಾತ್ರಿ ಎಲ್ಲ ಸಾಕತ್ತಪ್ಪ ನನಗೆ.
ಒಂದು ಜಾಕೆಟ್ ನಾನು ಎದಕ್ಕೆ ತೊಗೊಂಡ್ಬಿಟ್ಟೆಪ್ಪ ಅನಿಸ್ಬಿಡ್ತಾನೆ ನನಗೆ ನಿನ್ನೆ ರಾತ್ರಿ ಆ್ಯಂಡ್ ಇವತ್ತು ಬೆಳಗ್ಗೆ ಖಾರ್ದುಗುಣೆಯಿಂದ ಬಂದ್ಕೊಳ್ಳೆ ನೋಡ್ರಿ ಮೌಂಟೇನ್ ಕೆಳಗೆ ನಾವು ಅದು ಸ್ಪಿತಿದಾಗೇನಿತ್ತು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಐತಿ ಮೌಂಟೇನ್ಸ್. ಆ್ಯಂಡ್ ನಡಕ್ಕೆ ಹಿಂಗೆ ನೀರು ಹರಿಯೋ ಸೀನ್ ಕಾಣತೈತಿ ಮಸ್ತ್. ಆ್ಯಂಡ್ ಟ್ರೀಸ್ ಏನದಾವ ಟ್ರೀಸ್ನು ಭಾಳ ಚಂದ ನಮ್ಮ ಹೈಟಿಗೆ ಇದ್ದಂಗೆ ಅದಾವೆ ಟ್ರೀಸ್ ಉದ್ದಕ್ಕೆ. ಆ್ಯಂಡ್ ಮ್ಯಾಲೆ ಹೋದಾಗ ಸ್ವಲ್ಪ ಇದು ಪ್ಯಾಟರ್ನ್ದಾಗ ಭಾಳ ಚಂದ ಕಾಣ್ತಾವೆ ಟ್ರೀಸ್. ಇದು ಒಳಗಿಂದ ರೋಡ್ ಏನೈತಿ ಬರ್ತಾ ಇಂಪ್ರೂವ್ ಆಗತ್ತಪ್ಪ ನಮಗೆ ವ್ಯೂಸ್ ಸಲುವಾಗಿ. ಸ್ನೋ ಫ್ಲವರ್ ಪಾಯಿಂಟ್ ಅಂತಿದ್ದೀನ ಅವು ಸ್ನೋ ಫ್ಲವರ್ ಏನು ಸ್ನೋ ಇದಾಗ ಬರ್ತಾವೋ ಈ ಟೈಮ್ನಾಗ ಇರ್ತಾವೋ ಒಂದರ ಕಾಣ್ತಾವಲ್ಲ ಗೊತ್ತಿಲ್ಲ. ಆದರೂ ಒಂದು ಕಣ್ಣು ಏನೈತಿ ಇಟ್ಟೆ ಬಿಡೋಣ ಎಲ್ಲಿ ಕಾಣ್ತಾವಲ್ಲ. ಡೈರೆಕ್ಟ್ ಸನ್ಲೈಟ್ ಐತಿ ಎಷ್ಟು ಕಾಣೋದು ಗೊತ್ತಿಲ್ಲ. ಬಟ್ ಇಲ್ಲಿ ಮೇಲ್ಗಡೆ ಏನೈತಿ ಮೌಂಟೇನ್ ಮೇಲೆ ಲಾಮಾಯೂರದ ಸಿಟಿ ಏನೈತಿ ಕಾಣೋದೈತಿ ನಿಮ್ಗೆ. ಸಿಟಿ ಮೀನ್ಸ್ ವಿಲೇಜ್. ಅದು ಸಿಟಿ ಅಂತ ನಮಗೆ ಮಾತಾಡಿ ಅನ್ನಿಸ್ಬಿಡ್ತೈತಿ. ಆ್ಯಂಡ್ ಇಲ್ಲಿ ಒಂದಿನ ಸ್ಟೇ ಮಾಡಿದ್ರೆ ಆಜು ಏನು ಹಿಂಗೆ ಗ್ರೀನ್ರಿ ಐತಿ. ಆ್ಯಂಡ್ ಇದು ಮೂನ್ ಲ್ಯಾಂಡ್ ಐತಿ, ಅದ್ರೊಳಗೆ ಮಸ್ತ್ ಫೋಟೋಸ್ ತಗೋಬೋದು. ಐ ಥಿಂಕ್ ಹೋಮ್ ಸ್ಟೇಸು ಸಿಗ್ತಾವೆ ನೀವು ಬೇಕಂದ್ರೆ ಇಲ್ಲಿ ವಿತ್ ಅಕೊಮಡೇಷನ್ ಆ್ಯಂಡ್ ಫುಡ್. ಈಗ ಸದ್ಯ ನಿಂತೀವಿ ಲಾಮಾಯೂರ್ದಾಗ. ಆ್ಯಂಡ್ ಇಲ್ಲಿ ಸಾಗಿ ಡ್ರೋನ್ ಹಾರಿಸೋದು ಬೇಡ ಯೋಚನೆ ಮಾಡತ್ತಾನೆ. ಇಲ್ಲಿಂದ ವ್ಯೂ ನೋಡಿಬಿಡ್ರಿ ರೆಸ್ಟೋರೆಂಟಿಂದ. ಮೂರ್ಲ್ಯಾಂಡ್ ಈಗ ಜಸ್ಟ್ ಮೇಲೆ ಇಲ್ಲಿ ಕೆಳಗೆ ರೆಸ್ಟೋರೆಂಟ್ ಐತಿ. ಇಲ್ಲಿಂದ ವ್ಯೂ ಚಲೋ ಐತಿ. ಒಂದು ಮ್ಯಾಗಿ, ಒಂದು ಪ್ಲೇನ್ ಆಮ್ಲೆಟ್, ಹಾಫ್ ಕಾಫಿ ಹೊಡೆದ, ನೀರಿನ ಬಾಟ್ಲಿ ತೊಗೊಂಡೆ. ಗೆಸ್ಟ್ ಹೌಸ್ ಆ್ಯಂಡ್ ರೆಸ್ಟೋರೆಂಟ್, ಶಾಂಗ್ರಿಲಾ ಗೆಸ್ಟ್ ಹೌಸ್ ಆ್ಯಂಡ್ ರೆಸ್ಟೋರೆಂಟ್. ಇಲ್ಲಿಂದ ಆಂಟಿಗೆ ಮಸ್ತ್ ಪ್ಲೇನ್ ಅಂದಿದ್ದು ಪ್ಲೇನೇ ಮಾಡಿಕೊಟ್ರೆ. ಇಲ್ಲಿಂದ ಈಗ ನಾನ್ ಸ್ಟಾಪ್ 2 ತಾಸು ಕಾರ್ಗಿಲಿಗೆ ಹೊಡೆದೈತಿ. ಆಲ್ಮೋಸ್ಟ್ ಮೇಲೆ ಹೋದವ್ರು ಹೊಳೆ ಬಂದಿದ್ವಿ ನಾವು. ಹೊಟ್ಟೆ ಭಾಳ ಹಚ್ತಿದ್ದು. 6:45 ಟೈಮ್. ಆ್ಯಂಡ್ ಟೆಂಪ್ರೇಚರ್ ಏನೈತಿ ಇಲ್ಲಿ 20 ತೋರ್ಸತ್ತಂದ್ರೆ 10 ಡಿಗ್ರಿ ಆಗೈತಿ. ಈಗ ಕೈಗೆ ಎಲ್ಲ ಜುಣ ಅದ. ಸಾಯಿ ಮತ್ತು ಇಸ್ಮಾಯಿಲ್ ಮುಂದೋಗ್ಯಾರ. ಈಗ ಮುಂದೊಂದು ಫೋಟೋಲಾ ಪಾಸ್ ಅಂತ ಬರ್ತೈತಿ. 15 ಕಿಲೋಮೀಟರ್ಸ್ ಐತಂತೇನು. ಜಸ್ಟ್ ಫೋಟೋಲಾ ಪಾಸ್ ಕ್ರಾಸ್ ಮಾಡಿದೆ. ನಾನು ಸ್ವಲ್ಪ ಜನ ನಿಂತಿದ್ದು ಒಂದು ಫೋಟೋ ಐತಿ ಲಾಸ್ಟ್ 2022 ಬಂದಾಗ, ಅದನ್ನು ಹಾಕ್ತೀನಿ ನೋಡ್ರಿ ಇಲ್ಲಿ. ಅಲ್ಲೂ ಒಂದು ಕ್ಲಿಪ್ ರೆಕಾರ್ಡ್ ಮಾಡಿದ್ದೆ. ಬಟ್ ಆಲ್ ಆಫ್ ಅ ಸಡನ್ ಮೆಮರಿ ಕಾರ್ಡ್ ಎರರ್ ಅಂತ ಏನೋ ಬಂತಿದೆ. ಈಗ ವಿಂಡ್ ಏನೈತಿ ಇಲ್ಲೇ ಭಾಳ ಐತಿ. ಆ್ಯಂಡ್ ಆ ವಿಂಡ್ ಸಂಬಂಧ ಏನೈತಿ 10 ಡಿಗ್ರಿ ಇದ್ದಿದ್ದೆ 0 ಡಿಗ್ರಿ ಫೀಲ್ ಅದ. ಕೈಯೆಲ್ಲ ನಂಬಕಂತವ. ಅವು ವಿಂಟರ್ ಗ್ಲೌಸ್ ಹಾಕೋಬೇಕಂದ್ರೆ ನಾನು ಅಲ್ಲಿ ಇದಕ್ಕೆ ನಿಂತಿದ್ವಿ ಅಲ್ಲೇ ಮರ್ತುಬಿಟ್ಟೆ ಮ್ಯಾಗಿ ತಿನ್ನಾಕ. ಆ್ಯಂಡ್ ಇಲ್ಲಿಂದ ಪೂರಾ ಡಿಸೆಂಟ್. ಇವ ಅಣ್ಣ ಪೆಟ್ರೋಲ್ ಉಳ್ಸಾಕ ಇಸ್ಮಾಯಿಲ್ ಗಾಡಿ ಬಂದ್ ಮಾಡಿ ನ್ಯೂಟ್ರಲ್ನಾಗ ಬಿಡಾಕತ್ತ. ಹಂಗೆ ಮಾಡಿದ್ನೇನು ಮತ್ತೇನಿಲ್ಲ. 50 ಮೈಲೇಜ್ ಬರ್ತೈತಿ. ಮೊನ್ನೆ 48 ಪಾಯಿಂಟ್ ಸಮಥಿಂಗ್ ಬಂದಿತ್ತೆ. ನಾನು ಮೈಲೇಜ್ ಏನತ್ತಿಲ್ಪ. ಈಗ ಪಟ ಕಾರ್ಗಿಲ್ ಮುಟ್ಟೋದು ಹತ್ತೈತಿ. ಈಗ ನ್ಯೂಟ್ರಲ್ನಾಗ ಈಗ ನಮ್ಮ ಜಗತ್ತಾನ ಭಾರಿ ಬಿಡ 4th 5th. ಏ ಕಾಕ ಪೆಟ್ರೋಲ್ ಉಳ್ಸತ್ತಪ್ಪ, ಪೆಟ್ರೋಲ್ ಉಳ್ಸತ್ತಿ. ಈ ಮೌಂಟೇನ್ ಸ್ವಲ್ಪ ಏನೋ ಡಿಫ್ರೆಂಟ್ ಅನ್ಸ್ತ ನನಗೆ. ನಡಕ್ಕಿಂದ್ರೆ ಬೀಳಾತಿದ್ ನೀರು ಏನೋ ಸ್ನೋನ ಗೊತ್ತಾಗಲ್ತ. ಏನು ಕಲ್ಲು ಬಿದ್ದು ಅಂದ್ರೆ ಏನಂತಾರ ಸ್ಟೋನ್ ಏನು ಪೌಡ್ರ್ ಆಗ್ತೈತಿ ಅದು ತಿಳಿವಲ್ತ. ನಡಕ್ ವಾ ರೇ ವಾ ಶೇ ಏನು ಬ್ಯೂಟಿಫುಲ್ ಸನ್ಸೆಟ್ ಆಗತೈತಿ. ಜಲ್ದಿ ಹೋಗ್ಬೇಕು ಆ ಸೈಡ್. ಆ ಮೌಂಟೇನ್ ಆ ಸೈಡ್ ಜಲ್ದಿ ಹೋದ್ವಲ್ಲ
ಇನ್ನೂ ಚಂದ ವ್ಯೂ ಬರ್ತದೆ ನೋಡ್ರಿ. ಅಂದ್ರೆ ಏನು ಖತರ್ನಾಕ್ ವ್ಯೂ ಬರೋದು, ಸನ್ಸೆಟ್ ಆ ಕಡೆ ಹಿಂದಾಗ ಆಗತ್ತಿ. ಆ್ಯಂಡ್ ಈ ವ್ಯಾಲಿ ಒಳಗೆ ಏನು ಲೈಟ್ಗಳಾಗತ್ತಿ ಅದ್ರದ್ದು ಸನ್ಸೆಟ್ಟಿಂದ ಮಸ್ತ್ ಕಾಣೋದು. ನೀವು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸನ್ಸೆಟ್ಸ್ ಇನ್ ಲದ್ದಾಖ್ ನಾನು ನೋಡಿದ್ದೆ. ತೋರಿಸ್ತೇನೆ ಈಗ. ತಗೋರಿ ಹೆಂಗಿದೆ ಮಸ್ತ್ ಐತ್ಲ. ಇದ್ರದ್ದು ಫೋಟೋ ಹಾಕ್ತೇನೆ ಇನ್ಸ್ಟಾಗ್ರಾಮ್ನಾಗ ನೋಡ್ರಿ. ಸೊ ಟೈಮ್ ಆಗೈತಿ 8 ಗಂಟೆ ಆ್ಯಂಡ್ ಸ್ಟಿಲ್ 43 ಕಿಲೋಮೀಟರ್ಸ್ ಟು ಕಾರ್ಗಿಲ್. ಆ್ಯಂಡ್ ವೈಸರ್ ತಗದ ಹೊಡ್ಯಾತೇನೆ ಗಾಡಿ. ಸ್ವಲ್ಪ ವಿಂಡ್ ನಾಯ್ಸ್ ಸಂಭಾಳಿಸ್ಕೊಡ್ರಿ, ಯಾಕಂದ್ರೆ ವೈಸರ್ ಮೇಲೆ ಏನೈತಿ ಭಾಳ ಸ್ಕ್ರ್ಯಾಚ್ ಬಿದ್ಬಿಟ್ಟವು ಈ ಟ್ರಿಪ್ನಾಗ. ಆ್ಯಂಡ್ ಮುಂದಿನ ಯಾವ ಕಾರ್ ಬರತೈತಿ ಅವ್ರದ್ದು ಕಣ್ಣಿಗೆ ಭಾಳ ಗ್ಲೇರ್ ಬರತೈತಿ ಲೈಟಿಂದ. ಸೊ ಆ ಗ್ಲೇರ್ ಬಂದಾಗ ಆಜು ಬಾಜುದು ಏನೈತಿ ವಿಷನ್ ಬ್ಲರ್ದಂಗೆ ಆಗೈತಿ. ಹಿಂಗಾಗಿ ಅದು ವೈಸರ್ ತೆಗೆದ ಹೊಡ್ಯಾತೈತಿ. ನಾಮಿಕ್ಲಾ ಪಾಸ್ ಆದಮೇಲೆ ನಮ್ಮ ಚೀತಾ ಹುಲಿ ಸಾಯಿನಾಥು ಏನೈತಿ ಹಿಂದಿಂದ ಕಾಣಕತ್ತಾನ, ಒಂದು 2 ಕಾರು ಹಿಂದಿಂದ. ಅವನು ರೊಚ್ಚಿಗೆ ದೊಡ್ಡಾತಾನ ಈಗ. ಆ್ಯಂಡ್ ಇಸ್ಮಾಯಿಲ್ ಅಂತೂ ಸಿಗವಲ್ಲ ಕೈಯಾಗ. ಸ್ವಲ್ಪ ವಾಶ್ರೂಮ್ ಹೋಗ್ಬಿಟ್ಟೈತಿ ಬಾ ನಿಲ್ಸ್ ಗಾಡಿ ಅಂತಂದ್ರೆ ನಿಲ್ಸದ್ ಬಾಣ ಅಂತಂದು ಹೊಂದ್ಬಿಟ್ಟ ನಂಗ. ನೋಡ್ರಿಪ್ಪ ಮ್ಯಾಡ್ ಡಾಗ್ ಅಲ್ಫಾನ ಎದಕ್ಕೆ ಚೂಸ್ ಮಾಡಿದಾರ, ಹಿಂಗೆ ಹಿಲ್ಲಿ ಕಂಡೀಷನ್ಸ್ನಾಗ ಏರಿಯಾದಾಗ ಘಾಟ್ ಸೆಕ್ಷನ್ನಾಗ ಮ್ಯಾಡ್ ಡಾಗ್ ಅಲ್ಫಾ ಲೈಟ್ ಹಚ್ಚಿದಾಗ ಈ ನಮ್ನಿ ಥ್ರೋ ಬೀಳ್ತೈತಿ. ಇದರಿಂದ ಏನೈತಿ ನೈಟ್ ನಾವು ಅಪ್ ಟು 60-70 ಮಟ ಆರಾಮ ರೋಡ್ ಸ್ಪೀಡ್ ಏನೈತಿ ಕ್ಯಾರಿ ಮಾಡ್ಬೋದು. ಯೂಶ್ವಲಿ ನಾನು ನೈಟ್ ರೈಡ್ ಮಾಡೋದು ಪ್ರಿಫರ್ ಮಾಡೋಂಗಿಲ್ಲ, ಯಾಕಂದ್ರೆ ಅಷ್ಟು ರೊಕ್ಕ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ. ಕತ್ಲದಾಗ ಇವೇನು ಗುಡ್ಡದ ಆಜು ಬಾಜು ವ್ಯೂದ ಮೌಂಟೇನ್ಸ್ದ ಏನು ನ್ಯಾಚುರಲ್ ಬ್ಯೂಟಿ ಐತಿ ಅದು ನೋಡೋಕೆ ಸಿಗೋಂಗಿಲ್ಲ. ಬಟ್ ಇವತ್ತೇನೈತಿ ಖಾರ್ದುಂಗ್ಲಾದಾಗ ಅದು ಟ್ರಾಫಿಕ್ನಾಗ ಸಿಕ್ಕೊಂಡ್ವಿ, ಹಿಂಗಾಗಿ ಇವತ್ತು ಸ್ವಲ್ಪ ಇದಾಗೈತಿ. ಆಲ್ಸ್ ಐ ಡೋಂಟ್ ಪ್ರಿಫರ್ ರೈಡಿಂಗ್ ಇನ್ ದ ನೈಟ್. ಹಿಂಗೆ ಹೊಂಟಿರ್ತೀರಿ ಒಮ್ಮೆ ನರಿ ಅಡ್ಡು ಬರ್ಬೋದು. ಇಲ್ಲೇದ್ದು ಈ ಏರಿಯಾದಾಗ ಆಲ್ರೆಡಿ ಒಂದು 7-8 ನರಿ ನೋಡಿ ಕಣ್ಣಾರ ನಾನು. ನರಿ ಬಿಡ್ರಿ, ನಾಯಿನ ಅಡ್ಡು ಬಂದವ್ರು ಏನು ಮಾಡ್ತೀರಿ ಕತ್ಲಾಗ. ಸೊ ನೈಟ್ ರೈಡ ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ಲೆಸ್ ಅಂಟಿಲ್ಲ ಅದು ನಿಮ್ಗೆ ಔಟ್ ಆಫ್ ಕಂಟ್ರೋಲ್. ನಿಮ್ದು ಶೆಡ್ಯೂಲಿಂದ ನೀವೇನೋ ಹಿಂದೆ ಉಳಿದಿರಪ್ಪ, ನೀವು ಅಲ್ಲಿ ಹೋಗಿ ಮುಟ್ಟಬೇಕು, ನಡಕ್ಕೆಲ್ಲ ಇರೋಕ್ಕೆ ಜಾಗ ಇಲ್ಲ ಹಿಂಗಿತ್ತಾಗ ಅಷ್ಟೇ ಮಾಡಿರಿ, ಬಟ್ ಕೇರ್ಫುಲ್ಲಾಗಿ. 2000 years later. ಕಾರ್ಗಿಲ್ಗಿಂತ 3 ಕಿಲೋಮೀಟರ್ ಮುಂಚೆ ಒಂದು ರೂಮ್ ಮಾಡಿವಿ. ನಮ್ಮ ರೂಮಿನ ಎಕ್ಸಾಕ್ಟ್ ಮೇಲೆ ರಾಯಲ್ ಎನ್ಫೀಲ್ಡಿಂದ ಮೆಕ್ಯಾನಿಕ್ ಅದಾನ. ಬೆಳಿಗ್ಗೊಮ್ಮೆ ರೂಟೀನ್ ಚೆಕಪ್ ಮಾಡ್ತಾನಂತ 4 ಗಾಡಿಗಳು. ಆ್ಯಂಡ್ ಈಗ ಕುಂತು ಊಟ ಮಾಡತ್ತೀವಿ. ಊಟ ಮಾಡಿ ಮಲ್ಕೊಳ್ಳೋದು ಅದು ಸೇಮ್ ಡೈಲಿ ರೂಟೀನ್ ಆಗೈತಿ. ಎದಕ್ಕೆ ನಂಗೆ ಆತೀವ ಗೊತ್ತಾಗೋರು ಗೊತ್ತಾಗೈತೆ ಬಿಡು, ನೀ ತಲೆ ಕೆಡ್ಸ್ಕೋಬೇಡ. ಊಟ ಮಾತ್ರ ಗಿಚ್ಚಿಕೈತೆ.